ಪ್ರವೀಣ ನಮ್ದು 8 ರೂಪಾಯಿ ಕರ್ಕೊಂಡು ಇದ್ದಾವೆ. ಲವರ್ ಮಾಜಿ ಲವರ್ ನೋಡಕ್ ಹೋಗ್ತಿದ್ದೀವಿ ನಾ. ಎಲ್ಲಾರ್ಗು ನಮಸ್ಕಾರ. ಅಪರೂಪದ ಮುಳ್ಳಂದಿ ಇವರು ನಮ್ಮ ಅಣ್ಣವರು, ನಮ್ಮ ಅಣ್ಣನ ಹೆಸರು ರವಿ ಅಂತೇಳಿ. ಇವತ್ತು ನಮ್ಮ ಪ್ರವೀಣ ಅಲ್ಲಿ ಅವನ್ಗೆ ಹೆಣ್ಣು ನೋಡಕ್ ಹೋಯ್ತಾ ಇದೀವಿ. ಈ ಒಂದು ಸುಸಂದೂರದಲ್ಲಿ ನಾನು ಬರ್ತಾ ಇದೀವಿ, ಅಲ್ಲಿ ನಮ್ಮ ಅಧ್ಯಕ್ಷ ಬರ್ತಾವ್ರೆ. ಇವಾಗ ಒಯ್ತಾ ಇದೀವಿ ನಾವು. ಈಗ ಕಾರೊಳಗೆ ಕುತ್ಕೊಂಡು ಇದೇ ಕಾರು ರೆಡಿ ಆಗೈತೆ ನೋಡಿ. ನಮ್ ದೊಡ್ಡಮ್ಮ ಇಲ್ಲೇ ಅದೇ. ಇವತ್ತು ಹೋಗಿ ನಾವು ಹೆಣ್ಣು ನೋಡ್ಕೊಂಡ್ ಬರ್ತೀವಿ. ಎಲ್ಲಾರ್ಗು ಒಳ್ಳೇದಾಗ್ಲಿ. ಇದೇ 4 ಜನ ಹೋಯ್ತಾ ಇದೀವಿ ಹೆಣ್ಣು ನೋಡಕ್ಕೆ. ಇನ್ನೊಬ್ರು ಬರ್ಬೇಕಲ್ಲ 5 ಜನ. 4 ಜನ ಹೋಗಂಗಿಲ್ಲಕಲ್ಲ. ಸೀರಿಯಸ್ ಆಗಿ 4 ಜನ ಹೋಗಂಗಿಲ್ಲ. ನಮ್ಮ ಅಧ್ಯಕ್ಷರು ಬರ್ತಾರೆ. ಅಧ್ಯಕ್ಷ ಹಾಯ್ ಮಾಡ್ಬಿಡಿ ಅಧ್ಯಕ್ಷರೇ. ಯಾರು ಇಲ್ಲ, ಇದು ವಿಡಿಯೋ ಲಾಗು. ಇವತ್ತಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದೀನಿ. ರವೀಣ ಆಲ್ ದಿ ಬೆಸ್ಟ್ ಅಣ್ಣ. ಹಾಯ್ ಪ್ರವೀಣ್. ಹಾಯ್ ಪ್ರವೀಣ್ ಆಲ್ ದಿ ಬೆಸ್ಟ್. ನಮ್ಮ ಪ್ರವೀಣ್ ಅವ್ರಿಗೆ ಹೆಣ್ಣು ನೋಡಕ್ ಹೋಗ್ತಾ ಇರೋದು ಇವತ್ತು. ಈ ಒಂದು ಸುಸಂದೂರ್ ನೋಡಿ ಎಲ್ಲ ಹೆಂಗ್ ತಗೊಂಡಿದ್ದಾರೆ. ಎಲ್ಲ ಹೂ ಮುಡ್ಸ್ಬಿಟ್ಟು ಬರೋದೇ ಇವತ್ತು. ಆದ್ರೆ ಇನ್ನೊಬ್ರನ್ನ ಕರ್ಕೊಬರ್ಬೇಕಾಗಿತ್ತು. 5-6 ಜನ ಅಂತಲ್ಲ. ದಯವಿಟ್ಟು ನೀವು ಏನ್ ಮಾಡೋದ ನಾವು. ಆಗಲ್ಲ ಗುರು. ಅಲ್ಲ ಇವತ್ತು ನಮ್ಮ ಮದುವೆ ಕರ್ಕೊಂಡು ಹೋಯ್ತೀವಿ ಅಂದ್ಬಿಟ್ಟು ಕಾರ್ ಮಾಡ್ಬಿಟ್ಟು ಇವಾಗ ಇವ್ರು ಹುಡುಗಿ ನೋಡಕ್ಕೆ ಕರ್ಕೊಂಡು ಹೋಯ್ತಾವಲ್ಲ. ಮಾದ ಬರೆದಿದ್ದಾನೆ. ಯಾವ ಹೆಣ್ಣು ನೋಡಕ್ ಹೋಯ್ತಿಲ್ಲ, ಬದನೆಕಾಯಿ ನೋಡಕ್ ಆಯ್ತದ. ಏನ್ ತಗೊಂಡೋನೆ ಇಲ್ಲೇ ಅದೇ 3,000ರಿಂದ 5,000 ಐಟಮ್ ಇದೆ. ನಮ್ಗೆ 10 ರೂಪಾಯಿ ಕೊಡು ಅಂತಂದ್ರೆ ಹೋಯ್ತದೆ. ನೀವು ಕೊಡ್ಸಿರಾ, ನೀವು ಬುಟ್ಟಿರಾ ಅಂತದೆ. ಹೆಂಗ್ಸ್ರಿಗೆ ಅದ್ರ ಹಿಂಗ್ ಖರ್ಚು ಮಾಡ್ತಾರಲ್ಲ. ಇವಾಗ ಪ್ರವೀಣ್ ಅವ್ರಿಂದ ನಾವು ಇದ್ ಮಾಡಕ್ ಹೋಯ್ತಿದೀವಲ್ಲ ಹೆಣ್ಣು ನೋಡಕ್ಕೆ, ಹೆಣ್ಣು ಶಾಸ್ತ್ರಕ್ಕೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ನೀವು? ಮಲ್ಗೆ ಹೂ ಇಲ್ಲ ಅಷ್ಟೇ ಹೇಳಿ ಅಣ್ಣ. ಪ್ರವೀಣ ಹೇಳಿ ಅಣ್ಣ, ಹೇಳಣ್ಣ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ದಯವಿಟ್ಟು ಹೇಳಿ ಅಣ್ಣ. ಇಲ್ಲ ಕಣೆ ಅಣ್ಣ, ಹೇಳಿ ಅಣ್ಣ. ಹೇಳಣ್ಣ. ಡೀಸೆಲ್ ಹಾಕಿಸ್ಬಿಡ್ತೀನಿ ಆಮೇಲೆ ಮಾತಾಡೋದು. ಅದ್ಲು ಡೀಸೆಲ್ ಹಾಕ್ಸ್ಬಿಟ್ಟದೆ. ಇವತ್ತು ಸ್ಪಾನ್ಸರ್ ಮಾಡ್ತಾ ಇರ್ತಕ್ಕಂಥ ಪ್ರವೀಣ್ ಅವ್ರು ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಈ ಕಡೆ ತಿರ್ಕೊಂಡು ಹೇಳಿ ದಯವಿಟ್ಟು. ಓ ಸ್ಪಾನ್ಸರ್ ಎಲ್ಲ ಇಲ್ಲ. ಯಾಕೆ? ಸಮವಸ್ತ್ರ 30,000 ಕೊಟ್ಟಿದ್ದ ನಮ್ಮ ಅಧ್ಯಕ್ಷ, ಆದ್ರೂ ವಜಾ ಮಾಡ್ಕೊಡ್ತೀನಿ. ಈಗ ನಿನ್ನ ಹತ್ರ ಕೇಳ್ಬೇಕು ಅಂದ್ರೆ ಆಗಲ್ಲ. ಯಾಕಂದ್ರೆ ನೀನ್ ಅವನ ಗಾಡಿ ಮೇಲೆ ಬಂದಿದ್ದಲ್ಲ, ನಾನು ವಜಾ ಮಾಡ್ಕೊಟ್ಟೆ ಅಂದ್ರೆ ನೀನ್ ಅವ್ನು ಕೊಡ್ಕೊತಿದ್ದೆ. ಯಾಕಂದ್ರೆ ಒಟ್ನಲ್ಲಿ ನಿಮ್ಮಿಬ್ರಲ್ಲಿ ಇದ್ರಲ್ಲಿ ನಾನು ಹಂಗ ಸೇಫು. ನಾನೀಗ ಸೇಫು. ಏನೋ ರೀಲ್ಸ್ ಅಲ್ಲಿ ಸ್ಟಾರ್ ಆಗಿರ್ಬೋದು. ಯಾವ ರೀಲ್ಸ್ ಸ್ಟಾರ್ ಇಲ್ಲ. ಒಂದು ಚೂರು ಒಂದು ಎಡಿಟರ್ ಇವ್ರು ಹೇಳ್ತಿದ್ರಲ್ಲ, ಇವರು ಏನಾರ ಕುರಿ ಪ್ರತಾಪ್ ಏನಾರ ಹೇಳಿದ್ರೆ ಸುರೇಶ್ ಏನ್ ಹೇಳ್ತಿದ್ರಲ್ಲ, ಕಟ್ಟು ಕಟ್ಟು ಅಂತ. ಕಟ್ಟು ಅಂದ್ರೆ ಎಲ್ಲಾನು ಹಾಕನು, ಮಾತಿಗೆ ಮಾತ್ರ ಕಟ್ ಅಂತಿದ್ದು. ಹೌದು, ನಾನು ಹಂಗೆ ಹಾಕ್ತೀನಿ. ನೀನ್ ಹಂಗೆ ಯಾಕೋ ಮಾಡ್ತಾನೆ. ಇದೊಂದು ಇದು ಎಂತ ಸುದ್ದಿ ಅಂತಂದ್ರೆ ಅಂತಿಂತ ಸುದ್ದಿ ಅಲ್ಲ. ಯಾಕೆ ಅಂತಂದ್ರೆ ಇವತ್ತು ಪ್ರವೀಣ್ ಅವ್ರದ್ದು ಹೆಣ್ಣು ನೋಡೋ ಕಾರ್ಯಕ್ರಮಕ್ಕೆ ಹೋಯ್ತಾ ಇದೀವಿ. ಹೆಣ್ಣೋಡೆ ಕಾರ್ಯಕ್ರಮ ಅಂತಾರ ದುಡ್ಡು ಇಸ್ಕೊಂಡಾರಲ್ಲ, ಹಿಂಗೆ ಮನ ಮರಿದಿಲ್ವೇ? ಏನಿಲ್ಲ, ಮಲ್ಗೂ ಕಾಸಿಲ್ಲ. ಹೆಣ್ಣೋಡ ಕಾರ್ಯಕ್ರಮಕ್ಕೆ ಏನು ತೊಂದರೆ ಆಗ್ಬಾರ್ದು ಅಂತ ಡೀಸೆಲ್ ಹಾಕಿಸ್ಕೊಂಡು ಹೋಯ್ತಾ ಇದೀವಿ. ಡೀಸೆಲ್ ಹಾಕಿಸ್ತಾ ಇದಾರೆ ರವೀಣ. ಎಷ್ಟಕ್ಕೆ ಹಾಕ್ತಾ ಇದೀರಣ್ಣ? 1,500 ಆಗ್ತಾ ಇದೀವಿ. ನೀವೇನ್ ಬಿಡ್ರಿ ಸೌಕಾರ ಮಂದಿ. 1,000 ರೂಪಾಯಿ ಆಗ್ತಾ ಇದೀಯಾ? ಮೈಕ್ ಹಿಡ್ಕೊಂಡು ಮಾತಾಡು. ಮೈಕ್ ಹಿಡ್ಕೊಂಡು ಚೆನ್ನಾಗಿ ಕೇಳಿಸ್ತದೆ. ಕ್ಯಾಶಿಯರ್ ಹತ್ರ ಅಣ್ಣ ದುಡ್ಡಿಲ್ಲ ಅಣ್ಣ. ಪ್ರವೀಣ್ ಅವರು ಸ್ಪಾನ್ಸರ್. ಯಾರು? ಪ್ರವೀಣ್ ಅವರು ಸ್ಪಾನ್ಸರ್ ಆಗಿರ್ತಾರೆ. ಇದು ಒಳ್ಳೆ ಗಾಡಿ. ನಮ್ಮ ಅಣ್ಣಂಗೆ ಫೋನ್ ಮಾಡಿ ಬರ್ತಾನೆ, ನಿಮ್ ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡು ಹೋಯ್ತಾನೆ. ನೋಡ, ಇದು ಪ್ರಮೋಷನ್ ಅಂತಂದ್ರೆ ಇದು ಪ್ರಮೋಷನ್. ನಾನ್ ತಲೆ ಕೆಡ್ಸ್ಕೊಳಲ್ಲ. ನಮ್ಮ ಹುಡುಗರು ಚೆನ್ನಾಗಿರ್ಬೇಕು ಅಂತ ದುಡ್ಡನ್ನೇ ಕೊಡ್ತೀನಿ. ಎಡಗೈಲಿ ಕೊಡ್ತಾ ಇದೀನಿ ಅಣ್ಣ, ಬೇಜ ಮಾಡ್ಕೊಂಬೇಡ. ಬೈಣ ಬಾಯ್. ಈಗ ತಾನೇ ನಾವು ನೈಸ್ ರೋಡ್ ನ ಎಂಟ್ರಿ ಆಗ್ತಾ ಇದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರವೀಣ್ ಅವರ ಊರನ್ನ ಹುಡುಗಿಯವರ ಊರ್ನ ತಲುಪ್ತಾ ಇದೀವಿ. ಇವತ್ತು ಸುಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ ಪ್ರವೀಣ್? ದಯವಿಟ್ಟು ಹೇಳಿ. ನೋಡಿ, ಅವರು ಖುಷಿಯಿಂದ ಮಾತೆ ಹೊಡ್ತಾ ಇಲ್ಲ, ಮಾತೆ ಬರ್ತಾ ಇಲ್ಲ. ನೋಡಿ, ನಮ್ ಪ್ರವೀಣ್ ಅವ್ರೆ ಚೆನ್ನಾಗಿ ಕಾಡ್ಬೇಕು ಅಂತ ನಾವಿವತ್ತು ಲೈಟ್ ಹಾಕ್ಸಿದೀವಿ. ನಮ್ಮ 1,000 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ. ಇವತ್ತು ಅದೆಷ್ಟು ಕರೆಂಟ್ ಬಿಲ್ ಆದ್ರೂ ಬರಲಿ, ಇವತ್ತು ನಾನು ಕರೆಂಟ್ಗೆ ಹಾಕ್ಸ್ತೀನಿ. ನಮ್ಮ ಪ್ರವೀಣ್ ಅವ್ರು ಚೆನ್ನಾಗಿರ್ಬೇಕು ಅಷ್ಟೇ. ಪ್ರವೀಣ್ ದಯವಿಟ್ಟು ಇಲ್ಲಿ ಮಾತಾಡಿ, ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಸುಸುಂದರದ ಬಗ್ಗೆ? ಪ್ರವೀಣರೇ ದಯವಿಟ್ಟು ಹೇಳ್ರಿ. ಪ್ರವೀಣ್ ದಯವಿಟ್ಟು ಹೇಳಿ. ಪ್ರವೀಣ್ ಹೇಳ್ರಿ. ಬಾಳೆ ಹೊಳ್ತಾ ಇಲ್ಲ.
ನಮ್ಮ ಪ್ರವೀಣ್ ಅವರು ಯುವ ಮುಖಂಡರು ಪದಗಳಲ್ಲಿ ಹೇಳಕ್ ಆಯ್ತಾ ಇಲ್ಲ. ಪದಗಳೇ ಹೇಳಕ್ಕಾಯ್ತಾ ಇಲ್ಲ. ಆ ಖುಷಿನ ಪದಗಳಲ್ಲಿ ಪದಗಳೇ ಹೇಳಕ್ ಆಯ್ತಾ ಇಲ್ಲ. ವರ್ಣಿಸಕ್ಕಾಯ್ತಾ ಇಲ್ಲ. ಈ ಒಂದು ಸುಸಂದರ್ಭದಲ್ಲಿ ನಾನೇ ಹೇಳ್ತೀನಿ, ಒಂದು ಕಾರ್ಯಕ್ರಮ ಏನು ಇವತ್ತು ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ಒಂದು ಗಂಡ್ಗೆ ಫ್ರೆಂಡ್ಸ್ ಇಟ್ಬಿಟ್ಟಿದ್ದೀವಿ. ಫ್ರೆಂಡ್ಸ್ ಇಟ್ಬಿಟ್ಟಿದ್ದೀವಿ ನೋಡಿ. ಬೇಕಾದ್ರೆ ನಾವು ಸುಳ್ಳು ಹೇಳಲ್ಲ. ಯಾಕೆ ಅಂತಂದ್ರೆ ಇವತ್ತು ಏನು ಇವತ್ತು ನಮ್ಮ ಅತ್ತಿಯವರಿದ್ದಾರೆ. ಇವತ್ತು ಯಡಿಯೂರು ಅಕ್ಕಪಕ್ಕದಲ್ಲೆಲ್ಲ ಜಮೀನಿದೆ, ಏ ನೀವೇನ್ ಬಿಡ್ರಿ ಸೌಕಾರ ಮಂದಿ. ಅವ್ರದ್ದು ಸೈಟ್ ಇದೆ. ಅತ್ತಿಯವ್ರ ಹೆಸರು ಪ್ರವೀಣ್. ಅತ್ತಿಯವ್ರ ಹೆಸರು ಹೇಳಿ. ಇವತ್ತು ನನ್ನ ತಮ್ಮನ ಲವರ್ ಮಾಜಿ ಲವರ್ ನೋಡಕ್ ಹೋಗ್ತಿದ್ದೀನಿ ನಾ. ಮಾಜಿ ಲವರ್ ಕತೆ ಮಾಜಿ ಪ್ರವೀಣ್ ಅವ್ರದ್ದು ಇವಾಗ ಆಲಿ ಕತೆ ಹೇಳೋಣ. ಇವಾಗ ಈಗ ಈಗ ಇದು ನಮ್ಮೂರ್ ಕಡೆಗೆ ನಮ್ಮೂರ್ ಕಡೆಗೆ ಹೋಗೋದು ನಾಚಿಕತಾವ್ನೆ ನೋಡಿ. ಇಂಥ ಹುಡುಗನ್ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿದಿರಿ. ಏನ್ ಹೇಳಕ್ ಇಷ್ಟಪಡ್ತೀರಿ ಪ್ರವೀಣ್ ಇದ್ರ ಬಗ್ಗೆ? ಈಗ 5 ನಿಮಿಷ ಬಿಟ್ಬಿಟ್ರೆ ನನ್ನ ನೋಡಿ, ಮುಂದೊಂದ್ ದಿವಸ ನಮ್ ಪ್ರವೀಣ ಇದೇ ತರ ಗಾಡಿ ತಗತಾನೆ. ಇವತ್ತು ತಗೊಳಕ್ ಆಗಿಲ್ಲ. ನಾವು ನಮ್ ರವಿಯಣ್ಣ 8 ರೂಪಾಯಿ ಕರ್ಕೊಂಡು ಹೋಯ್ತದ. ನಮ್ ರವಿಯಣ್ಣ ನಮ್ದು 8 ರೂಪಾಯಿ ಕರ್ಕೊಂಡು ಹೋಯ್ತದೆ. ಎಲ್ಲ ಬೇರೆಯವರೆಲ್ಲ 11 ರೂಪಾಯಿ 12 ರೂಪಾಯಿ ಹೊಡಿತಾರ ಕಾಲದಲ್ಲೂ ಕೂಡ. ನಮ್ದು ಇವತ್ತು ಸ್ಪಾನ್ಸರ್ ಎಲ್ಲ ನನ್ನ ತಮ್ಮ ಸ್ಟಾರ್ದು. ನೋಡಿ, ನಾವೇನಂತ ಹೇಳಿದೀವಿ ಅಂತಂದ್ರೆ 7 ರೂಪಾಯಿ ಗಂಟ ಪ್ರವೀಣ್ ಒಂದು 7 ರೂಪಾಯಿ ಮೇಲೆ ಆದ್ರೆ ಎಷ್ಟೇ ಬಂದ್ರುವೆ ನಾನು ನಮ್ಮ ಮಧ್ಯೆ ಹೆಸರು ಇಬ್ಬರು ಸೇರ್ ಆಗ್ತೀವಿ ಅಂತ ನಾವ್ ಹೇಳಿದೀವಿ. ನಮ್ ಖುಷಿ ಆಗೋದೇನಂತಂದ್ರೆ ನಮ್ ರವೀಣ ಬ್ಯಾಟ ಕೂಡ ಆಲ್ರೆಡಿ 30 ಕೊಟ್ಟಾನೆ, ಎಂಜಾಯ್ ಮಾಡ್ಕೊಂಡು ನಮ್ ರವೀಣ ಒಂದ್ ಖುಷಿ ಮಾತು ಏನಂತಂದ್ರೆ ಅವರು ಬ್ಯಾಟ ಕೂಡ ಇಸ್ಕೊತಾ ಇಲ್ಲ ನಮಗೋಸ್ಕರ. ಎಲ್ಲರೂ ಇವತ್ತು 11 ರೂಪಾಯಿ 12 ರೂಪಾಯಿ ಅಂತ ಇದ್ರು 8 ರೂಪಾಯಿಗೆ ಬತ್ತಿಂತಮ್ಮ ನೀನು ಅಂತಂದ್ರೆ ಪ್ರವೀಣ ಕೊಡ್ತಾನೆ ಅಂತಂದ್ರೆ 7 ರೂಪಾಯಿನೇ ಕೊಡ್ಲಿ ಅಂತ ಹೇಳ್ತಾವ್ರೆ. ನಿಮ್ಗೂ ಯಾರಿಗಾದ್ರೂ ಗಾಡಿ ಬೇಕಾಗಿದ್ದಲ್ಲಿ 7 ರೂಪಾಯಿ 8 ರೂಪಾಯಿಗೆ ದಯವಿಟ್ಟು ರವೇಡು ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ? ಎಷ್ಟು ರೂಪಾಯಿ ಹೋಯ್ತೀರಾ? ನೋಡಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀಯಾಗಿ ಹೊಡ್ಕೊಟ್ಟದಂತ ನಿಮ್ ರವೇಣ ಹಂಗ ಅನ್ಕೊಂಡು ಏನಾರ ಫೋನ್ ಮಾಡ್ಬಿಟ್ರೆ 2 ರೂಪಾಯಿ 3 ರೂಪಾಯಿ ಹೇಳ್ತಾರೆ. ಚೂರು ಕಡಿಮೆ ಮಾಡ್ಕೊಳಕ್ ಹೇಳ್ತೀನಿ. ನಿಜವಾಗ್ಲೂ ನಂಬರ್ ಹಾಕಿರ್ತೀನಿ ನಮ್ಮ ರವೀಣಂಗೆ ಮಾಡ್ಕೊಡಿ. ಆಮೇಲೆ ನನ್ನ ಗಾಡಿನೂ ರಿಪೇರಿ ಮಾಡಿಸ್ತೀನಿ. ಇನ್ನೇನೋ ಒಂದೆರಡು ಲಕ್ಷ ದುಡ್ಡು ಬೇಕು. ರವೀಣಂಗೆ ಸಾಲ ಕೇಳಿದ್ದೀನಿ. ಏನಾರು ಆದ ತಕ್ಷಣ ರಿಪೇರಿ ಮಾಡಿಸ್ತೀನಿ. ನನ್ನ ಗಾಡಿಗೂ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಓಪನ್ ಮಾಡ್ತೀನಿ. ದಿನೇಶ್ ಟೂರ್ಸ್ ಅಂಡ್ ಡಿಗ್ರಿ ಹೋಲ್ಡರ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ದಯವಿಟ್ಟು ಇದು ಮಾಡಿ. ಇವತ್ತು ನಮ್ಮ ಪ್ರವೀಣ್ ಅವ್ರಿಗೆ ಹೆಣ್ಣು ನೋಡ್ಕೊ ಹೋಯ್ತಾ ಇದ್ದೀವಿ.